ಸಿಸಿಬಿ ಪೊಲೀಸರು ಕ್ರಿಮಿನಲ್ಗಳನ್ನ ತಮ್ಮ ಗಾಳಕ್ಕೆ ಹಾಕಿಕೊಳ್ತಾನೆ ಇರ್ತಾರೆ. ಅದೇ ರೀತಿ ಇಂದು ವಿಶೇಷವಾಗಿ ನಕಲಿ ವಾಚ್ ಮಾರಾಟ ಮಾಡ್ತಿದ್ದ ಖದೀಮರನ್ನ ಕೆಡ್ಡಾಗೆ ಕಡಿದಿದ್ದಾರೆ. ಇಂತಹದ್ದೇ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಇಂದಿನ ಸ್ಟೋರಿಯಲ್ಲಿದೆ. ಅದೇನು ಅಂತ ಹೇಳ್ತೀವಿ, ನೀವೇ ನೋಡಿ. ಬ್ರಾಂಡೆಡ್ ವಾಚ್ಗಳನ್ನು ಅರ್ಧ ಬೆಲೆಗೆ ಸಿಗುತ್ತೆ ಅಂತ ಖರೀದಿ ಮಾಡ್ತೀರಾ? ಹಾಗಾದ್ರೆ ಹುಷಾರಾಗಿರಿ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ನಕಲಿ ಬ್ರಾಂಡೆಡ್ ವಾಚ್ ಜಾಲವನ್ನ ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ. ಟೈಟನ್ ಕಂಪನಿಯ ಹೆಸರಲ್ಲಿ ನಕಲಿ ವಾಚ್ಗಳನ್ನ ಮಾರಿ ಜನರನ್ನ ವಂಚಿಸ್ತಾ ಇದ್ದ 5 ಕಿಲಾಡಿಗಳು ಈಗ ಪೊಲೀಸರ ಗೆಸ್ಟ್ ಆಗಿದ್ದಾರೆ. ಆರ್ಟಿ ನಗರ ಮತ್ತು ಚಿಕ್ಕಪೇಟೆ ಅಂಗಡಿಗಳ ಮೇಲೆ ದಾಳಿ ಮಾಡಿರುವ ಸಿಸಿಬಿ ಬರೋಬ್ಬರಿ 25 ಲಕ್ಷ ರೂಪಾಯಿ ಮೌಲ್ಯದ 670 ನಕಲಿ ವಾಚ್ಗಳನ್ನ ವಶಪಡಿಸಿಕೊಂಡಿದೆ. ವಾಚಸ್ ಬೇರೆ ಬೇರೆ ಕಂಪನಿದು 3-4 ಕಂಪನಿದು ಇದೆ. ವಾಚಸ್ ರಿಕವರಿ ಆಗಿದೆ. ಇದು ಚಿಕ್ಕಪೇಟೆ, ಸುಲ್ತಾನ್ಪಲ್ಯ ಮೇನ್ ರೋಡ್, ಗಂಗಾನಗರ್ ಮತ್ತು ದಿನ್ನೂರು ಮೇನ್ ರೋಡ್, ನಮ್ಮ ಬೆಂಗಳೂರು ಸಿಟಿಯಲ್ಲಿ ಬೇರೆ ಬೇರೆ ಕಡೆ ರೇಡ್ ಮಾಡಿ 5 ಅಂಗಡಿಯಲ್ಲಿ ರೇಡ್ ಮಾಡಿದ್ದಾರೆ. ಅದು ಒಟ್ಟು 670 670 ವಾಚಸ್ ಮತ್ತು 414 ವಾಚ್ ಸ್ಪೇರ್ ಪಾರ್ಟ್ಸ್. ಇದರಲ್ಲಿ ನಮ್ಮ ಟೀಮ್ ಅವರು ಒಳ್ಳೆ ಕೆಲಸ ಮಾಡಿ ಎಲ್ಲ ಸೀಸ್ ಮಾಡಿದ್ದಾರೆ. ಆದರೆ ಎಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿತ್ತು, ಎಲ್ಲಿ ಅಸೆಂಬಲ್ ಆಗಿದೆ, ಆ ಯೂನಿಟ್ಸ್ ಬಗ್ಗೆ ಕೂಡ ಅವರು ಪತ್ತೆ ಮಾಡ್ತಾ ಇದ್ದಾರೆ ಅವರು. ಇನ್ನು ಆರ್ಸಿಬಿ ಪಂದ್ಯ ನೋಡಕ್ ಹೋದ ಅಭಿಮಾನಿಗಳ ಮೊಬೈಲ್ ಕಳ್ತನ ಮಾಡ್ತಾ ಇದ್ದ ಜಾಲವನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಭೇದಿಸಿದ್ದಾರೆ. ಪಂದ್ಯ ಮುಗಿದ ಬಳಿಕ ಉಂಟಾಗುವ ಜನದಟ್ಟಣೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಈ ತಂಡ ಬರೋಬ್ಬರಿ 18 ಲಕ್ಷ ರೂಪಾಯಿ ಮೌಲ್ಯದ 21 ದುಬಾರಿ ಮೊಬೈಲ್ಗಳನ್ನು ಕದ್ದಿತ್ತು. ಈಗ ಓರ್ವ ವಯಸ್ಕ ಮತ್ತು 3 ಅಪ್ರಾಪ್ತರು ಪೊಲೀಸರ ಅತಿಥಿಗಳಾಗಿದ್ದಾರೆ. ವಿಶೇಷ ಅಂದ್ರೆ ಈ ಕಳ್ತನಕ್ಕೆ ಅಪ್ರಾಪ್ತ ವಯಸ್ಕರನ್ನೇ ದಾಳುವಾಗಿ ಬಳಸಿಕೊಳ್ಳಲಾಗ್ತಾ ಇತ್ತು. ಕೇವಲ ಈ ಪಂದ್ಯ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ನಡೆದ ಇತರೆ ಮ್ಯಾಚ್ಗಳಲ್ಲೂ ಕೂಡ ಈ ಗ್ಯಾಂಗ್ ತನ್ನ ಕೈ ಚಳಕ ತೋರಿಸಿರುವುದು ಪತ್ತೆಯಾಗಿದೆ. ಕೆಲವು ಕಡೆ ಅದೇ ಸುತ್ತಮುತ್ತ ಅಂದರೆ ಒಂದೇ ಕಡೆ ಅಲ್ಲ, MG ರೋಡ್, ಮೆಟ್ರೋ ಸ್ಟೇಷನ್ಸ್, ಸ್ಟೇಡಿಯಂ ಎದುರುಗಡೆ, ಬೇರೆ ಬೇರೆ ಕಡೆ ಆ ಸುತ್ತಮುತ್ತ ಏರಿಯಾದಲ್ಲಿ ಹಲವಾರು ಮೊಬೈಲ್ ಫೋನ್ ಹೋಗಿದೆ ಅಂತ ಕೆಲವು ಕಂಪ್ಲೇಂಟ್ಸ್ ಬಂತು. ಇಲ್ಲಿವರೆಗೆ ಕೆಲವು ಕೇಸಸ್ ರಿಜಿಸ್ಟರ್ ಆಗಿದೆ. ತಕ್ಷಣ ನಮ್ಮ ಕ್ರೈಮ್ ಸ್ಕ್ವಾಡ್ ಅವರು ಎಲ್ಲ ಸೇರಿ ತುಂಬ ಒಳ್ಳೆ ಕೆಲಸ ಮಾಡಿ ಒಂದು ಗ್ಯಾಂಗ್ ಹಿಡಿದಿದ್ದಾರೆ ಅವರು. ಆ ಗ್ಯಾಂಗಿಂದ ಇಲ್ಲಿವರೆಗೆ 21 ಮೊಬೈಲ್, ಇದು ಮೊನ್ನೆನೇ ಕಳ್ತನ ಆಗಿತ್ತು, 21 ಮೊಬೈಲ್ ಸಿಕ್ಕಿದೆ. ಈ ಗ್ಯಾಂಗಿಂದ ಇನ್ನೂ ಹಲವಾರು ಮಾಹಿತಿ ಬರ್ತಾ ಇದೆ. ಅದಕ್ಕೆ ಕೆಲವರು ಆಲ್ರೆಡಿ ಬೇರೆ ಬೇರೆ ಕಡೆ ಅವರು ಹೋಗಿದ್ದಾರೆ. ನಾವು ಎಲ್ಲರೂ ಹಿಡಿದಿದ್ದೀವಿ. ಇದು ವಿಶೇಷ ಪ್ರಕರಣ ನಾವು ಗಮನಿಸಿ, ಯಾಕೆಂದರೆ ಈ ಥರ ಯಾಕಾಯಿತು ಸಡನ್ ಆಗಿ. ನಮ್ಮವರು ಎಲ್ಲ CCTV ಆಧಾರದ ಮೇಲೆ ಮತ್ತು ಟೆಕ್ನಿಕಲ್ ಆಧಾರದ ಮೇಲೆ ವರ್ಕ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿ ಮೊನ್ನೆ ನೈಟ್ ಎಲ್ಲ ಕೆಲಸ ಮಾಡಿ ಈಗ ಆರೋಪಿಗೇನೆ ಹಿಡಿದಿದ್ದಾರೆ. ಮತ್ತು ಆರೋಪಿ ಅವ್ರದ್ದು ಯಾರ ಸಹಚರವರು ಇದ್ದಾರೆ. ಸಿಲಿಕಾನ್ ಸಿಟಿ ಪೊಲೀಸರು ಡ್ರಗ್ಸ್ ವಿರುದ್ಧ ಪೊಲೀಸ್ ಕಾರ್ಯಾಚರಣೆ ತೀವ್ರಗೊಳಿಸಿದ್ದು, ನಗರದ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 2.5 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಆಡುಗೋಡಿಯಲ್ಲಿ ನಡೆದ ದಾಳಿಯಲ್ಲಿ ಹೆರಾಯಿನ್ ಮಾರಾಟ ಮಾಡ್ತಾ ಇದ್ದ ಸಿಖ್ ಪೂಜಾರಿ ಬಲ್ಜಿತ್ ಸಿಂಗ್ ಮತ್ತು ಅರ್ಜುನ್ ಜೋಶಿಯನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದಿಂದ ಹೆರಾಯಿನ್ ತಂದು ಡೆಲಿವರಿ ಬಾಯ್ ಮೂಲಕ ಮಾರಾಟ ಮಾಡ್ತಾ ಇದ್ದ ಈ ಜಾಲಕ್ಕೆ ಪೊಲೀಸರು ಈಗ ಬ್ರೇಕ್ ಹಾಕಿದ್ದಾರೆ. ಇತ್ತ ಯಲಹಂಕದಲ್ಲಿ ಬಟ್ಟೆ ವ್ಯಾಪಾರದ ನೆಪದಲ್ಲಿ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದ ನೈಜೀರಿಯಾ ಪ್ರಜೆ ಸ್ಯಾಮ್ಯುಯಲ್ ಇಕೆನಾನ್ ಅನ್ನು ಬಂಧಿಸಲಾಗಿದ್ದು, ಈತನಿಂದ 2 ಕೋಟಿ ರೂಪಾಯಿ ಮೌಲ್ಯದ 2 ಕೆಜಿ MDMA ವಶಪಡಿಸಿಕೊಳ್ಳಲಾಗಿದೆ. 28 ಕೆಜಿ ಗಾಂಜಾ, 220 ಗ್ರಾಮ್ಸ್ ಹೈಡ್ರೋ ಗಾಂಜಾ ಮತ್ತು 162 ಗ್ರಾಮ್ಸ್ ಹೆರೋಯಿನ್. ಇದರಲ್ಲಿ ಟೋಟಲ್ 5 ಆರೋಪಿ. ಒಂದು ಪ್ರಕರಣದಲ್ಲಿ 3 ಆರೋಪಿ, ಇನ್ನೊಂದು ಪ್ರಕರಣದಲ್ಲಿ 2 ಆರೋಪಿ, ಒಬ್ಬ ನೇಪಾಳದವರು. ಇವರೆಲ್ಲರೂ ಅಂದಾಜು 54 ಲ್ಯಾಕ್ಸ್ ವರ್ತ್ ಇದೆ. ಓಪನ್ ಮಾರ್ಕೆಟಲ್ಲಿ 1 crore ಜಾಸ್ತಿ ವ್ಯಾಲ್ಯೂ ಇದೆ. 5 ಜನ ಆರೋಪಿ ಮತ್ತು ಬೇರೆ ಬೇರೆ ಟೈಪ್ ಡ್ರಗ್ಸ್ ಸಿಕ್ಕಿದೆ. ಒಟ್ನಲ್ಲಿ ಇಂತಹ ಕೆಲ ಕ್ರಿಮಿನಲ್ಗಳಿಂದ ಸಮಾಜದಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜನಕ್ಕೆ. ಪೊಲೀಸರು ಇಂತಹ ಕ್ರಿಮಿನಲ್ಗಳಿಗೆ ಸರಿಯಾದ ಪಾಠ ಕಲಿಸಬೇಕಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.